ಹಲೋ ಕಮಿಷನರೇ, ಹೇಗಿದ್ದೀರಾ? ಹೇಗಿತ್ತು ನೆನ್ನೆ ರೆಸಾರ್ಟ್ ರಾತ್ರಿ? ಇಡೀ ನೈಟ್ ವೇಸ್ಟ್ ಆಯ್ತು. ನನ್ನ ಟೇಸ್ಟ್ ಏನು ಅಂತ ಗೊತ್ತಿಲ್ವಾ ನಿನಗೆ? ಕಾಮನೂ ಇಲ್ಲ, ಕಾಮನ್ ಸೆನ್ಸು ಇಲ್ಲ. ಯೂಸ್ ಆಗದೆ ಇರೋನ್ನ ಕಳಿಸಿ ಅಂತ ನೀವೇ ಹೇಳಿದಲ್ವಾ? ಯೂಸ್ ಆಗದೆ ಇರೋದನ್ನ ಯೂಸ್ ಮಾಡ್ಕೊಳ್ಳೋಕೆ ಬಿಟ್ಟಿಲ್ಲ. ನೆಕ್ಸ್ಟ್ ಟೈಮ್ ಸರಿಯಾಗಿರೋದನ್ನ ಕಳಿಸ್ಲಿಲ್ಲ ಅಂದ್ರೆ ರೇಡ್ ಮಾಡಿಸ್ಬಿಡ್ತೀನಿ. ಬಿ ಕೇರ್ಫುಲ್. ಓ ಸಾರಿ, ನೆಕ್ಸ್ಟ್ ಟೈಮಿಂದ ಚೆನ್ನಾಗಿರೋರ್ನೇ ಕಳಿಸ್ತೀನಿ. ಈ ಕತ್ತೆ, ನಿಂದೆ ಕಂಪ್ಲೇಂಟು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಅಂತ ಹೇಳಿಲ್ವಾ? ನಕ್ರ ಮಾಡಬಾರ್ದು. ಪೊಲೀಸ್ ಕಣೆ ಅವನು. ಪೊಲೀಸ್ ಅಲ್ಲಮ್ಮ, ಅವನು ಮೃಗ. ಅದನ್ನೇ ಹೇಳೋಣ ಅಂತ ಬಂದೆ. ಒಳ್ಳೆ ಸೈಕೋ ಥರ ಆಡಿದಾರೆ ಅವರು. ನೋಡಿ ಮೈಯೆಲ್ಲ ಹೇಗೆ ಸುಟ್ಟಿದ್ದಾರೆ ಅಂತ. ಅದು ಅಲ್ಲದೆ ಫೋರ್ಸಿಬಲಿ ಡ್ರಿಂಕ್ಸ್ ಮಾಡಿಸಿದ್ದಾರೆ ಅವರಿಬ್ರು ಫ್ರೆಂಡ್ಸು ಸೇರಿ. ಹಲ್ಕ ನನ್ನ ಮಗ. ತನ್ನ ಕೈಲಾಗದೆ ಇದ್ರು ಬೇರೆಯವ್ರು ಮಾಡೋದನ್ನ ನೋಡೋ ಶೋಕಿ. ಸರಿ ಬಿಡು, ಇನ್ನೊಂದ್ಸಲ ಅಂತ ಕಡೆ ನಿನ್ನನ್ನು ಕಳಿಸಲ್ಲ. ಸರೋಜಾ, ಇವಳನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸು. ಒಂದು 2 ವಾರ ರೆಸ್ಟ್ ಮಾಡಲಿ. ನೀ ಹೋಗು. ಆ ಹೊಸ ಹುಡುಗಿ ಕತೆ ಏನಾಯ್ತು? ಅವಳಿನ್ನೂ ಒಪ್ತಿಲ್ಲ. ಲಾಸ್ಟ್ ಚಾನ್ಸ್, ತಿಳಿಸ್ ಹೇಳು. ಒಪ್ಪಿದ್ರೆ ಸರಿ, ತಪ್ಪಿದ್ರೆ ಬಿಜಿಲಿನ ಕಳಿಸ್ತೀನಿ. ಇಲ್ಲ ಬೇಡಮ್ಮ, ನಾನೇ ಒಪ್ಪಿಸ್ತೀನಿ. ఏ రామ్, నువ్వేరా వీరుడు అంటే నువ్వేరా. ఇన్ಮೇಲೆ ಈ ಲೈವ್ ಬ್ಯಾಂಡು, ನನ್ನ ಟಾರ್ ಪ್ಲಾಂಟ್, ಕನ್ಸ್ಟ್ರಕ್ಷನ್, ಲೇಔಟ್ ಬಿಸ್ನೆಸ್ ಎಲ್ಲ ನೀನಿಗೆ ಒಪ್ಪಿಸ್ತಾ ಇದ್ದೀನಿ. ಇವರೆಲ್ಲ ನಿನ್ನ ಅಂಡರಲ್ಲಿ ಕೆಲಸ ಮಾಡ್ತಾರೆ. ಅಲ್ಲ ಅದು ఏంటి ఏంట్రా నీ గొడవ? ನಾವೆಲ್ಲ ಇಷ್ಟೊಂದು ಜನ ಸೀನಿಯರ್ಸ್ ಇರ್ಬೇಕಾದ್ರೆ ಈ ಜುಟ್ಟಿಗೆ ಹೋಗಿ ಇಷ್ಟು ದೊಡ್ಡ ಜವಾಬ್ದಾರಿ ಕೊಡ್ತಾ ಇರಲ್ಲ, ಇದು ಸರಿನಾ ಅಣ್ಣ? ಥೂದಿ ಹಬ್ಬ. ನಿನ್ನೆ ಅಟ್ಯಾಕ್ ಆದಾಗ ನಿಮ್ಮ ಸೀನಿಯಾರಿಟಿ ಎಕ್ಸ್ಪೀರಿಯನ್ಸ್ ಎಲ್ಲ ಇಟ್ಕೊಂಡು ಏನೋ ಕಿಸ್ತ್ರಿ. ಅವನೊಂದ್ಸಲ ನಿಮ್ಮನ್ನ ಕಾಪಾಡಿರ್ಬೋದಣ್ಣ. ಈ ಫೀಲ್ಡ್ ಅಲ್ಲಿ ನಿಮ್ಮೆಲ್ಲಾ ಡೀಲ್ಗಳಿಗೂ ಸಾಥ್ ಕೊಟ್ಟಿರೋದು ನಾವು ಅಂತ ಮರಿಬೇಡ್ರಣ್ಣ. ಅಣ್ಣ, ಬರೀ ಮಚ್ಚಿಡಿಯೋದಲ್ಲ, ಒಂದೇ ಒಂದಿನ ಅದನ್ನ ಬಿಟ್ಟು ಬದುಕು ತೋರಿಸ್ಲಿ, ಆಮೇಲೆ ನೋಡೋಣ. ನಿಮಗೋಸ್ಕರ ಎಂತೆಂತ ಡೀಲ್ಗಳು ಮಾಡಿದೀವಣ್ಣ. ಅದನ್ನ ಮರಿಬೇಕು ಅಂತ ಎಣ್ಣೆ ಹೊಡೆದು ಹೆಂಡತಿ ಪಕ್ಕ ಮಲಗಿದ್ರು ಕನ್ಸಲ್ ಬಂದು ಕಾಡ್ತದಣ್ಣ. ಆಪಣ್ರೇ, ಫೀಲ್ಡ್ಗೆ ಬಂದು ಇಷ್ಟು ವರ್ಷ ಆಯ್ತು, ಏನೂ ಕಿಸಿಲಿಲ್ಲ. ಇನ್ಮೇಲೆ ಏನೋ ಕಿಸಿತೀರಾ? ನಾನು ಒಂದು ಕಾಲದಲ್ಲಿ ನಾಯ್ಡು ಬಿರಿಯಾನಿ ಹೋಟ್ಲ್ ನಡೆಸ್ಕೊಂಡು ಅವ್ರಿವ್ರು ತಿಂದಿದ್ದ ನಲ್ಲಿ ಮೂಳೆಗಳನ್ನ ಕ್ಲೀನ್ ಮಾಡ್ಕೊಂಡಿದ್ದವನು. ಇವತ್ತು ಹಿಂಗಿದ್ದೀನಿ ಅಂದ್ರೆ ಅದು ನನ್ಗಿರೋ ಗುಣ್ಗೆ. ಇವು ನೋಡಿತಾ ಇದ್ದಿದ್ದು ಒಂದೊಂದೇಟು ನೆನ್ಸ್ಕೊಂಡ್ರೆ, ಅವತ್ತು ರೈಲ್ವೆ ಟ್ರ್ಯಾಕ್ ಹತ್ರ 30 ಜನ ನನ್ನ ಮೇಲೆ ಅಟ್ಯಾಕ್ ಮಾಡಿದಾಗ ಎಲ್ರೂ ನಾನು ಒಬ್ಬನೇ ಕೊಚ್ಚಿದ ನೆನಪಿಗೆ ಬರ್ತಾ ಇದೆ. ಸರಿ ಆಗಿದ್ರೆ ಈಗಲೂ ಕಾಲ ಮಿಂಚಿಲ್ಲ. ನಿಮಗೂ ಒಂದು ಡೀಲ್ ಕೊಡ್ತೀನಿ, ಮಾಡ್ತೀರಾ? ಅದೇನು ಹೇಳ್ರಣ, ಚಿಟ್ಕೆ ಹೊಡೆಯೋದ್ರಲ್ಲಿ ಉಡಾಯಿಸ್ಬಿಡ್ತೀನಿ. ಕೃಷ್ಣಪ್ಪನ ಎತ್ತಬೇಕು. ಯಾಕ್ರೋ ಮಾತಾಡ್ರೋ ನನ್ನ ಮಕ್ಕಳು. ನಾನು ಹೊಡಿತೀನಿ. ಅಣ್ಣಮ್ಮನ ಮೇಲಾಣೆ, ಆಂಜನೇಯನ ಎದುರಾದ್ರು ಆ ಕೃಷ್ಣಪ್ಪ ನೋಡಿದಿರ ಒಂದ್ ತೊಟ್ ನೀರು ಕುಡಿಯಲ್ಲ. ಶಬಾಷ್. ನೋಡ್ರ, ತಾಕತ್ ಅಂದ್ರೆ ಇದು. ತಾಕತ್ತಿರೋನಿಗೆ ಮಾತ್ರ ತಲ್ವಾರಿನ ತೂಕ ಎಷ್ಟು ಅಂತ ಗೊತ್ತಿರುತ್ತೆ. ಕಳ್ಸ್ಕೊಳ್ರ ನನ್ನ ಮಕ್ಳ, ಕಳ್ಸ್ಕೊಳ್ರ. ಮುಟ್ಬೇಡ ನನ್ನ. ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಇಂಥ ಹೇಸ್ಗೆ ಬಾಳ್ತಿರಲ್ಲ. ನಿಮ್ಗೇನು ಅನ್ಸಲ್ವಾ? ನಿನಗೂ ನಂತರನೇ ಒಬ್ಳು ಮಗಳಿದ್ದಿದ್ರೆ ಹೀಗೆ ಮಾಡ್ತಿದ್ಯಾ? ಇಲ್ಲ ಕಣವ, ಇಲ್ಲ. ಯಾವ ತಾಯಿನೂ ತನ್ನ ಮಗಳು ಬಾಳು ತನ್ನಂತೆ ಹಾಳಾಗ್ಲಿ ಅಂತ ಬಯಸೋದಿಲ್ಲ ಕಣವ, ಬಯಸೋದಿಲ್ಲ. ನಾನು ನಿನ್ನ ತಾಯಿ ಥರನೇ ತಾನೆ. ನಾನು ಚಿಕ್ಕವಳಿದ್ದಾಗ, ಅಂದರೆ ನಿನ್ನಾಗಿದ್ದಾಗ, ನನ್ನ ಜೀವನದಲ್ಲಿ ಏನೇನೋ ಕನಸುಗಳನ್ನ ಕಂಡಿದ್ದೆ. ಆದರೆ ಏನು ಮಾಡಲಿ, ಮನೇಲಿ ಕಿತ್ತು ತಿನ್ನೋ ಬಡತನ, ಅಪ್ಪ ಕುಡ್ಕ. ನನ್ನ ಮೈ ಹಸಿ ಇದ್ದಾಗಲೇ ಹಸೆ ಮಣೆ ಮೇಲೆ ಏರಿಸ್ಬಿಟ್ರು. ಯಾರ ಜೊತೆ ಗೊತ್ತಾ ನಿನಗೆ? ನಮ್ಮ ಅಪ್ಪಂಗಿಂತ ವಯಸ್ಸಾಗಿದ್ದೊಂದು ಜೊತೆ. ನಾನು ಅವ್ರಿಗೆ 3ನೇ ಹೆಂಡತಿ. ಏನು ಮಾಡೋಕ್ಕಾಗಲಿಲ್ಲ. ಆದರೂ ವಯಸ್ಸಿನ ಆಸೆ ತಡ್ಕೊಳಕ್ಕಾಗದೆ
ಕಟ್ಕೊಂಡವನ್ಗೆ ಮಣ್ಣು ಮುಗಿಸಿ ಇಟ್ಕೊಂಡವನ್ ಜೊತೆ ಓಡ್ ಬಂದೆ. ಅವನು ಈ ಮಂಡಿ ಕರ್ಕೊಂಡು ಬಂದು ಗುಂಡಿ ತೋಡ್ಬಿಟ್ಟ. ನೋಡು, ನೀನೇನು ಹೆದರ್ಕೋಬೇಡ ಕಣವ. ಆ ದೇವ್ರು ಭಾರಿ ಕಿಲಾಡಿ. ಕತ್ಲಲ್ಲಿ ಕೂಡಾಕಿದ್ರು ಬೆಳಕಿನ ಕಿಂಡಿ ತೆರೆದಿರ್ತಾನೆ. ಆ ಕಿಂಡಿ ಯಾವುದು ಅಂತ ನಾವು ಕಂಡಿಡ್ಕೋಬೇಕು ಅಷ್ಟೇ. ನೀನೇನು ಯೋಚನೆ ಮಾಡಿದೆ ನೆಮ್ಮದಿಯಾಗಿ ಹೋಗಿ ನಿದ್ದೆ ಮಾಡು. ಹೋಗು, ಮಲ್ಕೋ.